ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ನೋಡಿ, ಈ ರೀತಿಯಾಗಿ ಉದ್ದವಾಗಿ ದಪ್ಪವಾಗಿ ಸಿಲ್ಕಿ ಸಾಫ್ಟ್ ಹೇರ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಆದರೆ ನಾವು ಕೆಮಿಕಲ್ನ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಸಿ ತಮ್ಮ ಹೇರ್ ಫಾಲ್ವನ್ನು ಜಾಸ್ತಿ ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದೇವೆ ವೀಕ್ಷಕರೇ. ಬರೀ ಕೂದಲು ಉದ್ದಿರೋದೇ ಹೆಲ್ದಿ ಆಗಿರಲ್ಲ ವೀಕ್ಷಕರೇ. ಕೂದಲು ಹೆಲ್ದಿ ಇರೋದು ಅಂದರೆ ಕೂದಲು ದಟ್ಟವಾಗಿ ಇರೋದು ಹಾಗೂ ಹೆಲ್ದಿ ಇರೋದು, ಅಂದರೆ ಸ್ಪ್ಲಿಟಲ್ಸ್ ಇರಬಾರ್ದು, ಹೇರ್ ಫಾಲ್ ಆಗಬಾರ್ದು. ಅದನ್ನು ಸಹ ನಾವು ಹೆಲ್ದಿ ಹೇರ್ ಅಂತ ಅಂತೀವಿ. ಆದರೆ ಏನು ಮಾಡೋದು, ಈ ಒಂದು ಕಾಲದಲ್ಲಿ ಕೆಮಿಕಲ್ ಶ್ಯಾಂಪೂಸ್ ಆಗಲಿ ಅಥವಾ ಸೀರಮ್ಸ್ ಆಗಲಿ ಅಥವಾ ಡೈಸ್ಗಳನ್ನು ಬಳಸ್ಕೊಂಡು, ಜೊತೆಗೆ ಈ ಒಂದು ಕಾಲದಲ್ಲಿ ಇರತಕ್ಕಂಥ ಜಾಸ್ತಿ ಪ್ರಮಾಣದಲ್ಲಿ ಪೊಲ್ಯೂಷನಿಂದ ನಮ್ಮ ಕೂದಲು ಆರೈಕೆ ತುಂಬಾ ಹಾಳಾಗ್ತಾಯಿದೆ ವೀಕ್ಷಕರೇ. ಇದನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೆರೈಟೀಸ್ ಆಫ್ ಶ್ಯಾಂಪೂ ಸೀರಮ್ಸ್ನ ಬಳಸ್ತಾ ಇದ್ದೀವಿ. ಆದರೆ ಇಲ್ಲಿ ನಿಮಗೆ ಶ್ಯಾಂಪೂ ಬದಲಾಯಿಸೋ ಅಗತ್ಯ ಇಲ್ಲ. ಬರೀ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರೆ ಮಾತ್ರ ಸಾಕು ವೀಕ್ಷಕರೇ. ನಿಮಗೆ ಇರುವಂಥ ಈ ಒಂದು ಹೇರ್ ಫಾಲ್ ಸಮಸ್ಯೆ ಆಗಲಿ, ಜೊತೆಗೆ ವೈಟ್ ಹೇರ್ ಪ್ರಾಬ್ಲಮ್ ಆಗಲಿ, ಖಂಡಿತವಾಗ್ಲೂ ಕಡಿಮೆ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ, ನಿಮ್ಮನ್ನು ತೋರಿಸ್ಕೊಡ್ತೀನಿ. ಅದ್ರಗೋಸ್ಕರ ನೋಡಿ ವೀಕ್ಷಕರೇ, ಇಲ್ಲೊಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದರ ಒಳಗಡೆ ಇವಾಗ ಒಂದು ಫುಲ್ ಲೋಟದಷ್ಟು ನಾನು ಫಿಲ್ಟರ್ ನೀರು ಅಂದರೆ ಕುಡಿ ನೀರನ್ನು ಹಾಕ್ತಾಯಿದ್ದೀನಿ ವೀಕ್ಷಕರೇ. ಯಾವಾಗಲೂ ಕೂಡ ಕೂದಲು ಸಲುವಾಗಿ ಹಾರ್ಡ್ ವಾಟರ್ನ ಬಳಕೆ ಮಾಡಬಾರ್ದು ವೀಕ್ಷಕರೇ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಹೇರ್ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಸ್ಕ್ಯಾಲ್ಪ್ಗೆ ಪೋಷನ್ ಅನ್ನೋದು ಸಿಗೋಲ್ಲ ವೀಕ್ಷಕರೇ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮೆಲನಿನ್ ಅಂತ ಒಂದು ಅಂಶ ಇರುತ್ತೆ ವೀಕ್ಷಕರೇ ನಮ್ಮ ಸ್ಕ್ಯಾಲ್ಪ್ನಲ್ಲಿ. ಅದು ಕಡಿಮೆ ಆದಾಗ ನಮಗೆ ಈ ರೀತಿಯಾಗಿ ಬಿಳಿ ಕೂದಲು ಸಮಸ್ಯೆ ಆಗಲಿ ಅಥವಾ ಹೇರ್ ಫಾಲ್ ಸಮಸ್ಯೆ ಆಗಲಿ ಜಾಸ್ತಿ ಪ್ರಮಾಣದಲ್ಲಿ ಕಾಡುತ್ತೆ. ಹಾಗಾಗಿ ಆದಷ್ಟು ನಾವು ಪೋಷಣಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು. ನೋಡಿ, ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದರಲ್ಲಿ ಇವಾಗ ವೀಕ್ಷಕರೇ ನಾನು ಒಂದಷ್ಟು ಇನ್ಸ್ಟೆಂಟ್ ಕಾಫಿನ ಹಾಕ್ಕೊಂಡಿದ್ದೀನಿ. ಇನ್ಸ್ಟೆಂಟ್ ಕಾಫಿ ಇಲ್ಲಿ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆ ಅದು ನೀವು ಇಲ್ಲಿ ಹಾಕ್ಕೊಳ್ಬಹುದು. ಕಾಫಿಲಿರ್ತಕ್ಕಂಥ ಕ್ಯಾಫಿನ್ ವೀಕ್ಷಕರೇ ನಮ್ಮ ಕೂದಲು ಆರೈಕೆ ಸಲುವಾಗಿ ಭಾಳಷ್ಟು ಒಂದು ಇಂಪಾರ್ಟೆಂಟ್ ಹರ್ಬ್ ಇದೆ. ಇದು ನ್ಯಾಚುರಲಿ ನಮ್ಮ ಕೂದಲನ್ನ ಡೈ ಕೂಡ ಮಾಡುತ್ತೆ, ಜೊತೆಗೆ ಕೂದಲನ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ ವೀಕ್ಷಕರೇ. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಟೀ ಪುಡಿ, ಅಂದರೆ ಯಾವ ಒಂದು ಟೀ ಪುಡಿ ನಮ್ಮ ಮನೆಯಲ್ಲಿ ಟೀ ಮಾಡೋಕ್ಕೆ ಬಳಸ್ತೀವಲ್ವ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ನೆಕ್ಸ್ಟ್ ಇಲ್ಲಿ ನಾನು ಆಮ್ಲ ಪುಡಿನ ಹಾಕ್ಕೊತಾ ಇದ್ದೀನಿ. ಆಮ್ಲ ಅಂದರೆ ವೀಕ್ಷಕರೇ ನೆಲ್ಲಿಕಾಯಿ ಪುಡಿ. ನೆಲ್ಲಿಕಾಯಿ ಪುಡಿಯನ್ನು ಯಾಕಪ್ಪ ಹಾಕ್ಕೋತಾ ಇದ್ದೀನಿ ಅಂದರೆ ವೀಕ್ಷಕರೇ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಹೇರ್ ಫಾಲ್ ಸಮಸ್ಯೆ ಜೊತೆ ಬಿಳಿ ಕೂದಲು ಸಮಸ್ಯೆ ಕೂಡ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೂ ಏನಾಗುತ್ತೆ ಅಂದರೆ ಸ್ಕ್ಯಾಲ್ಪ್ನಲ್ಲಿ ಹೇರ್ ಫಾಲಿಕಲ್ಸ್ ಅದು ಮುಚ್ಚೋಗುತ್ತೆ. ಸೊ ಇವೆಲ್ಲ ಹಾಕಿರುವಂಥ ಇಂಗ್ರೀಡಿಯೆಂಟ್ ಆ ಒಂದು ಹೇರ್ ಫಾಲಿಕಲ್ಸ್ನ ಆ್ಯಕ್ಟಿವೇಟ್ ಮಾಡಿ ಮತ್ತೆ ನಮಗೆ ಕೂದಲನ್ನ ಒಳ್ಳೆ ರೀತಿಯಲ್ಲಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ಗೆ ತರುತ್ತೆ ವೀಕ್ಷಕರೇ. ಸೊ ನೋಡಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಹಾಕ್ತೀನಿ ವೀಕ್ಷಕರೇ, ಅದು ಏನಂತ ಕೂಡ ನಿಮಗೆ ತೋರಿಸ್ತೀನಿ. ಹಾಗಾಗಿ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೂ ರೆಗ್ಯುಲರ್ ಆಗಿ ಈ ಒಂದು ರೆಮಿಡಿನ ನೀವು ಬಳಸ್ತಾ ಅಂದರೆ ಖಂಡಿತವಾಗ್ಲೂ ಬರೀ 1 ತಿಂಗಳು ಇದನ್ನು ನೀವು ಕಂಟಿನ್ಯೂ ಆಗಿ ಬಳಸಿ ನೋಡಿ, ನಿಮಗೆ ಇರುವಂಥ ಹೇರ್ ಫಾಲ್ ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ವೀಕ್ಷಕರೇ. ಇವಾಗ ನೋಡಿ, ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕಾಳದಲ್ಲಿ ವೈಟಮಿನ್ ಸಿ ಇರುತ್ತೆ. ಇದು ವೀಕ್ಷಕರೇ ಒಮೆಗಾ 3 ಇರುತ್ತೆ, ಫ್ಯಾಟಿ ಆ್ಯಸಿಡ್ ಇರುತ್ತೆ, ನಿಕೋಟಾನಿಕ್ ಆ್ಯಸಿಡ್ ಕೂಡ ಇದರಲ್ಲಿ ಇರುತ್ತೆ. ಜೊತೆಗೆ ಐರನ್ ಜಾಸ್ತಿ ಪ್ರಮಾಣದಲ್ಲಿ ಇರೋದು ಈ ಒಂದು ಮೆಂತ್ಯ ಕಾಳಿನಲ್ಲಿ. ಸೊ ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಈ ಒಂದು ಮ್ಯಾಜಿಕಲ್ ಆಗಿರುವಂಥ ಟಾನಿಕ್ ವೀಕ್ಷಕರೇ ನಮ್ಮ ಒಂದು ಕೂದಲು ಆರೈಕೆ ಸಲುವಾಗಿ ತುಂಬಾ ಇಂಪಾರ್ಟೆಂಟು. ನೋಡಿ, ವಾರಕ್ಕೆ 2 ಇಲ್ಲ 3 ಸಲ ಅಂತೂ ತಲೆ ಸ್ನಾನ ಮಾಡ್ತೀವಿ. ಡೈರೆಕ್ಟಾಗಿ ಶ್ಯಾಂಪೂನ ಯಾವತ್ತೂ ಕೂಡ ತಲೆಗೆ ಅಪ್ಲೈ ಮಾಡ್ಕೊಳ್ಬಾರ್ದು ವೀಕ್ಷಕರೇ, ಅದರಿಂದ ಡ್ಯಾಮೇಜ್ ಆಗುತ್ತೆ. ನಾವು ಏನು ಮಾಡ್ತೀವಿ ಅಂದರೆ ಶ್ಯಾಂಪೂ ಸರಿ ಇಲ್ಲ ಅಂತ ಅದನ್ನು ಬದಲಾಯಿಸ್ತಾ ಇರ್ತೀವಿ. ಆದರೆ ಇಲ್ಲಿ ತಪ್ಪು ಶ್ಯಾಂಪೂದಿಲ್ಲ ವೀಕ್ಷಕರೇ, ನಾವು ಅದನ್ನು ಬಳಸೋ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ನೋಡಿ, ನಾವು ಈ ರೀತಿಯಾಗಿ ಮಾಡಿಕೊಂಡು ಯೂಸ್ ಮಾಡಿದ್ರೆ ತುಂಬಾ ವೀಕ್ಷಕರೇ ಖಂಡಿತವಾಗ್ಲೂ ಹೇಳ್ತೀನಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾನು ಕೂಡ ಇದನ್ನು ಯೂಸ್ ಮಾಡಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ ವೀಕ್ಷಕರೇ. ಕಲರ್ ಕೂಡ ನೋಡ್ಬೋದು ಎಷ್ಟು ಮಟ್ಟಿಗೆ ಡಾರ್ಕ್ ಆಗಿರೋದು ಅಂತ. ಸೊ ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿನ ಮಾಡ್ಕೊಳ್ಳೋಕ್ಕೆ ವೀಕ್ಷಕರೇ ಕೇವಲ 5 ನಿಮಿಷ ಟೈಮ್ ಬೇಕು. ಜೊತೆಗೆ ನೋಡಿ, ಇಂಗ್ರೀಡಿಯೆಂಟ್ ಕೂಡ ತುಂಬಾ ಸುಲಭವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಜಾಸ್ತಿ ದುಡ್ಡು ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ, ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ ವೀಕ್ಷಕರೇ. ಸೊ ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿನ ನೀವು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಹೇಳಿದ ಪ್ರಕಾರ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ.
ಸೊ ನೋಡಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಇದನ್ನು ಒಂದು 5 ನಿಮಿಷ ತಣ್ಣಗಾಗೋಕ್ಕೆ ಬಿಡ್ತೀನಿ ವೀಕ್ಷಕರೇ. ಸೊ ಇವಾಗ ಇದು ಕೂಲ್ ಡೌನ್ ಆಗಿದೆ. ಆಗಿದ್ಮೇಲೆ ನೋಡಿ ಇಲ್ಲಿ ನಾನು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ವೀಕ್ಷಕರೇ. ಬೌಲನ್ನು ತೊಗೊಂಡು ಅದರಲ್ಲಿ ಇವಾಗ ನಾನು ಈ ಒಂದು ಮ್ಯಾಜಿಕಲ್ ಟಾನಿಕ್ನ ಸೋರಿಸ್ಕೊತೀನಿ. ಸೊ ಎಷ್ಟು ಮಟ್ಟಿಗೆ ಚೆನ್ನಾಗಿರುವಂಥ ರೆಮಿಡಿ ಇಲ್ಲೇ ರೆಡಿಯಾಗಿದೆ ಅಂತ ನೀವು ನೋಡ್ಕೊಳ್ಬೋದು. ಇದನ್ನು ವೀಕ್ಷಕರು ತಲೆ ಸ್ನಾನಕ್ಕೂ ಬರೀ ಒಂದು 20 ನಿಮಿಷ ಮೊದಲು, ಅಂದರೆ ನೀವು ತಲೆ ಸ್ನಾನ ಮಾಡೋಕ್ಕೆ ಹೋಗ್ತಿರಲ್ವ, ಜಸ್ಟ್ 20 ನಿಮಿಷ ಮೊದಲು ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಸೊ ನೋಡಿ ನಾನು ಹೇಳ್ತೀನಿ ಯಾವ ರೀತಿ ಅಂತ. ಮತ್ತು ವಾಶ್ ಮಾಡ್ಕೋಬೇಕು. ತುಂಬಾ ನೋಡಿ ವೀಕ್ಷಕರೇ, ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ, ಈಸಿ ಟು ಮೇಕ್ ಇದೆ, ಹಾಗೂ ಭಾಳಷ್ಟು ಬೆನಿಫಿಟ್ ಕೊಡುವಂಥ ಈ ಒಂದು ರೆಮಿಡಿ ಇದೆ ವೀಕ್ಷಕರೇ. ಸೊ ಈ ಒಂದು ಟಾನಿಕ್ನಲ್ಲಿ ಇವಾಗ ಏನು ಹಾಕ್ತೀನಿ ಅಂದರೆ ವೀಕ್ಷಕರೇ, ಯಾವ ಒಂದು ಶಾಂಪೂನ ನೀವು ರೆಗ್ಯುಲರ್ ಆಗಿ ಬಳಸ್ತಿರಲ್ವ ಆ ಒಂದು ಶಾಂಪೂನ ಇಲ್ಲಿ ಹಾಕ್ಕೊಳ್ಬೇಕು ವೀಕ್ಷಕರೇ. ಸೊ ಯಾವುದೇ ಒಂದು ಶಾಂಪೂ ಇರಲಿ, ನೀವು ರೆಗ್ಯುಲರ್ ಆಗಿ ಬಳಸೋವಂಥ ಶಾಂಪೂನ ಇಲ್ಲಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಇದರಲ್ಲಿ ನೀವು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ. ತಲೆ ಸ್ನಾನ ಮಾಡೋ ಮುಂಚೆ 20 ನಿಮಿಷ ಮುಂಚೆಗಾನ ಚೆನ್ನಾಗಿ ಎಲ್ಲ ಹೇರ್ಸ್ಗೆ ಈ ರೀತಿಯಾಗಿ ಇದರಿಂದ ಹಚ್ಕೊಂಡು ಏನು ಮಾಡಬೇಕಂದ್ರೆ ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಬೇಕು ವೀಕ್ಷಕರೇ. ಯಾಕಂದರೆ ಅದು ಹೋಗಿ ಚೆನ್ನಾಗಿ ಹೇರ್ ಫಾಲಿಕಲ್ಸ್ನ ಆ್ಯಕ್ಟಿವ್ ಮಾಡುತ್ತೆ, ಜೊತೆಗೆ ರೂಟ್ಸ್ಗೆ ಪವರ್ ಕೊಡುತ್ತೆ. ಸೊ ಹಾಗಾಗಿ ಅದನ್ನು ಒಂದು 20 ಮಿನಿಟ್ಸ್ ಇಟ್ಕೊಂಡು 20 ನಿಮಿಷ ಆದಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ನೀವು ಕಂಟಿನ್ಯೂ ಆಗಿ ನೋಡಿ, 1 ತಿಂಗಳು ಬಳಸಿ ನೋಡಿ. ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನನಗೆ ಹೇಳಿ. ಕೆಲವೊಮ್ಮೆ ನಾವು ಒಂದೇ ಸಲ ಯೂಸ್ ಮಾಡಿಕೊಂಡು ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಯಾವುದೇ ಒಂದು ವಸ್ತು ಆಗಲಿ ವೀಕ್ಷಕರೇ, ಸ್ವಲ್ಪ ಕಂಟಿನ್ಯೂಯಸ್ಲಾಗಿ ಬಳಸಿದ್ರೆ ಅದರದ ಉಪಯೋಗ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ಆಗಿ ಇದನ್ನು ಬಳಸ್ಕೊಂಡು ನೋಡಿ, ಖಂಡಿತವಾಗ್ಲೂ ನಿಮಗೆ ಇರುವಂಥ ಹೇರ್ ಫಾಲ್ ಪ್ರಾಬ್ಲಮ್ಸ್, ಲಿಟಲ್ಸ್ ಪ್ರಾಬ್ಲಮ್, ಫ್ರೀಸಿನೆಸ್ ಎಲ್ಲನೂ ಕಡಿಮೆ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.